ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಪಾಕಶಾಲೆ. ಇಂದಿನ ನಮ್ಮ ಕಿಚನ್ನಲ್ಲಿ ನಿಮಗೋಸ್ಕರ ನಾವು ಒಂದು ಬಿಸ್ಕೆಟ್ ಮಾಡಿ ತೋರಿಸ್ತಾ ಇದ್ದೇವೆ. ಇದಕ್ಕೆ ನಾವು ಬಳಸಿರೋ ಇಂಗ್ರೀಡಿಯೆಂಟ್ಸು ಸ್ಪೆಷಲ್ಲಾಗೇ ಇದೆ. ಯಾಕೆ ಅಂದರೆ ಇವೆಲ್ಲ ಆರೋಗ್ಯಯುತವಾಗಿರುವಂತಹದ್ದು. ರಾಗಿ ಹಿಟ್ಟು, ಗೋಧಿ ಹಿಟ್ಟು ಹಾಗೂ ಬೆಣ್ಣೆ, ಕೊಬ್ಬರಿ ತುರಿ ಈ ಥರ ಎಲ್ಲ ಬಳಸಿರೋದ್ರಿಂದ ಇವೆಲ್ಲ ದೇಹಕ್ಕೆ ತುಂಬ ಪೌಷ್ಟಿಕಾಂಶ ಒದಗಿಸ್ಕೊಡುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಗಿ ಸ್ಮಾಲ್ ಮಿಲೆಟ್ಟಿಂದ ಹೈ ರಿಚ್ ಕ್ಯಾಲ್ಶಿಯಂ, ಫೈಬರ್, ಐರನ್ ಕಂಟೆಂಟ್ಸ್ ಎಲ್ಲ ಸಿಗುತ್ತೆ. ಬೆಣ್ಣೆಯಲ್ಲಿ ಯಾವುದೇ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಇರೋದಿಲ್ಲ. ಆದ್ದರಿಂದ ಇದರಿಂದ ಒಂದು ಬಿಸ್ಕೆಟ್ ಮಾಡಿ ಸಿಂಪಲ್ಲಾಗಿ ಕುಕ್ಕರ್ನಲ್ಲೇ ಮನೆಯಲ್ಲೇ ಮಾಡುವಂಥದ್ದು ಹಾಗೂ ಓವನ್ ಸಹಾಯ ಇಲ್ಲದೇ ಮಾಡುವಂತಹದ್ದು ಬಿಸ್ಕೆಟನ್ನು ಮಾಡಿ ತೋರಿಸೋಣಂತೆ. ಏನು ಬೇಕು, ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಹುರ್ಕೊಂಡಿರೋ ರಾಗಿ ಹಿಟ್ಟು 1 ಕಪ್ಪು, ಗೋಧಿ ಹಿಟ್ಟು ಇದು ರಾದು ಹಸಿ, ಇದು ಏನು ಹುರ್ದಿಲ್ಲ, ಇದು 1 ಕಪ್ಪು, ಸಕ್ಕರೆ ಪುಡಿ 1 ಕಪ್ಪು, ಕೊಬ್ಬರಿ ತುರಿ ಅರ್ಧ ಕಪ್ಪು, ಬೆಣ್ಣೆ 1 ಟೇಬಲ್ ಚಮಚ, ಎಣ್ಣೆ 1 ಟೇಬಲ್ ಚಮಚ, ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್. ಇದು ಆಪ್ಷನಲ್ಲು. ನಾವು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೇವೆ, ವೆನಿಲಾ ಫ್ಲೇವರ್ ಇರೋದು. ಬೇಕಿದ್ರೆ ನೀವು ಸೇರಿಸ್ಕೊಳ್ಳಿ, ಅರ್ಧ ಟೀ ಚಮಚ. ಮತ್ತು ಇದು ಹಿಟ್ಟು ಕಲಿಸ್ಲಿಕ್ಕೆ ಹಾಲು ಎಷ್ಟು ಅಗತ್ಯ ಇದೆ ಅಷ್ಟು, ನಾವು 100 ml ಅಷ್ಟು ತಗೊಂಡಿದ್ದೇನೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಕುಕ್ಕರನ್ನು ಪ್ರೀ ಹೀಟ್ ಇಟ್ಟಿದ್ದೇನೆ, ಒಂದು 10 ನಿಮಿಷ. ಹಾಗೂ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೇನೆ ನಾನು. ನಿಮ್ಮ ಮನೇಲಿ ಯಾವ ಸ್ಟ್ಯಾಂಡ್ ಇದೆ, ಇಲ್ಲ ಒಂದು ಬಟ್ಲು, ಯಾವ ಸ್ಟ್ಯಾಂಡು ನಿಮಗೆ ಸಿಕ್ಕಲಿಲ್ಲ ಅಂದರೆ ಒಂದು ಚಿಕ್ಕದು ಬಟ್ಲು ಕೂಡ ಇಡ್ಬೋದು. ಅದು ಹೀಟ್ ಆಗ್ತಾ ಇರಲಿ, ಅದನ್ನು ಲಿಡ್ ಕ್ಲೋಸ್ ಮಾಡ್ತೇನೆ. ಈಗ ಒಂದು ಬೌಲ್ ತೊಗೊಂಡು, ಮಿಕ್ಸಿಂಗ್ ಬೌಲು, ರಾಗಿ ಹಿಟ್ಟು ಇದು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 2 ನಿಮಿಷ ಸಾಕು. ನೋಡಿ, ಫ್ರೈ ಮಾಡ್ಕೊಂಡ್ರೆ ಈ ರೀತಿ ಬಿಡಿ ಬಿಡಿಯಾಗುತ್ತೆ, ಅದಕ್ಕೋಸ್ಕರ. ಮತ್ತೆ ಒಳ್ಳೆ ಅರೋಮಾನು ಬರುತ್ತೆ. ಅದು ಒಂದು ಅಳತೆ ತಗೊಂಡಿರೋದು ಹಾಕ್ತಾ ಇದ್ದೇನೆ. ಹಾಗೆ ಗೋಧಿ ಹಿಟ್ಟು, ಇದೆಲ್ಲ ನಾನು ಮೊದಲೇನೆ ಜರಡಿ ಆಡಿಟ್ಟಿದ್ದೇನೆ, ಮತ್ತೆ ಜರಡಿ ಆಡೋ ಅವಶ್ಯಕತೆ ಇಲ್ಲ. ಹಾಗೂ ಬೇಕಿಂಗ್ ಪೌಡರ್ 1/2 ಟೀ ಸ್ಪೂನು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ವೆನಿಲಾ ಕಸ್ಟರ್ಡ್ ಪೌಡರ್ ಸೇರಿಸ್ತಾ ಇದ್ದೇನೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನೇನು ಬೆಣ್ಣೆ ತಗೊಂಡಿದ್ದೆ ಅದನ್ನು ಸೇರಿಸ್ತೇನೆ. ಹಾಗೂ ಎಣ್ಣೆ. ನೀವು ಬೆಣ್ಣೆ ಬೇಡ ಅಂದರೆ ಎಣ್ಣೆನೇ ಹಾಕ್ಕೋಬೋದು, ಎಣ್ಣೆ ಬೇಡ ಅಂದರೆ ಬೆಣ್ಣೆ, ಯಾವುದಾದ್ರೂ ನಿಮ್ಮ ಲೈಕಕ್ಕೆ ತಕ್ಕಾಗ ಹಾಕ್ಕೊಳ್ಳಿ. ಈಗ ಇದನ್ನು ಕೈಯಲ್ಲಿ ಕಲಿಸ್ಬೇಕು. ಇದು ಬ್ರೆಡ್ ಕ್ರಮ್ಸ್ ತರ ಆಗುತ್ತೆ. ಈ ರೀತಿ ಕೈಯಲ್ಲಿ ನಾವು ರಬ್ ಮಾಡ್ತಾ ಇದ್ರೆ ಅಲ್ಲಿ ತನಕ ಇದನ್ನ ಈ ರೀತಿ ಕಲಿಸ್ಕೋಬೇಕು. ಈಗ ಇದನ್ನ ನೋಡಿ, ನಾನೆಲ್ಲಾನು ಕೈಯಲ್ಲಿ ರಬ್ ಮಾಡ್ಕೊಂಡಿದ್ದೇನೆ. ಈ ರೀತಿ ಆಗುತ್ತೆ ಇದು ಬ್ರೆಡ್ ಕ್ರಮ್ಸ್ ರೀತಿ. ಈಗ ಇದಕ್ಕೆ ಸಕ್ಕರೆ ಪುಡಿ, ನಿಮ್ಮ ನಾಲ್ಗೆ ಅದಕ್ಕೆ ತಗೊಳ್ಳಿ. ಹಾಗೂ ಕೊಬ್ಬರಿ ತುರಿ ಕೈಯಲ್ಲೇ ಮಿಕ್ಸ್ ಮಾಡಬೇಕಿದನ್ನ. ಅವಶ್ಯಕತೆಗೆ ತಕ್ಕಷ್ಟು ಹಾಲು ಸೇರಿಸಿ ಹಿಟ್ಟನ್ನ ಅದಕ್ಕೆ ನಾವು ಕಲಿಸ್ಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಸೇರಿಸಿ ಮಿಶ್ರಣ ಚೆನ್ನಾಗಿ ಹೊಂದಿಕೆ ಆಗಿದೆ. ಈಗ ಇದಕ್ಕೆ ಹಾಲು ಸೇರಿಸಿ ಕಲಿಸ್ತಾ ಇದ್ದೇನೆ. ಸ್ವಲ್ಪನೇ ಸೇರಿಸ್ಕೊಳ್ಳೋಣಂತೆ. ನಾನು ಕುಕ್ಕರನ್ನು ಪ್ರೀ ಇಟ್ಟಿದ್ದೇನೆ. ಲೋ ಫ್ಲೇಮಲ್ಲಿ ಇಡಬೇಕು, ಒಂದು 5-10 ನಿಮಿಷ. ತುಂಬ ಜೋರು ಉರಿಯಲೇನು ಬೇಡ. ಹಾಗೇನೆ ನಾವು ಇಲ್ಲಿ ಕಸ್ಟರ್ಡ್ ಪೌಡ್ರು ತಗೊಂಡಿದ್ದೇವೆ. ನಿಮ್ಮಲ್ಲಿ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂದರೆ ಏಲಕ್ಕಿ ಪುಡಿ ಯಾವ್ದು ಬೇಕಾದ್ರೂ ನೀವು ಸೇರಿಸ್ಕೋಬಹುದು. ಇದನ್ನ ಒಂದು ಸಾಫ್ಟ್ ಆಗಿ ಒಂದು ಹಿಟ್ಟಿನ ರೀತಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಮೃದುವಾಗಿ ಬಂದಿದೆ. ನಾನು ಏನು ಒಂದು 100 ಮಿಲಿಯಷ್ಟು ಹಾಲು ತಗೊಂಡಿದ್ದೆ, ಅದರಲ್ಲಿ ಒಂದು 50 ಮಿಲಿಯಷ್ಟೇ ಹಾಲು ಇದು ತಗೊಂಡಿದ್ದು. ನೋಡಿ ಕಲಿಸ್ಕೋಬೇಕು, ಅಗತ್ಯಕ್ಕೆ ತಕ್ಕ ಸ್ವಲ್ಪ ಸ್ವಲ್ಪ
ಮಾಡಿಕೊಂಡು ಈಗ ಇದನ್ನ ನಾವು ಫ್ರಿಡ್ಜಲ್ಲಿ ಒಂದು 10 ನಿಮಿಷ ರೆಸ್ಟ್ಗೋಸ್ಕರ ಇಡೋಣಂತೆ. ಒಂದು ಬಟರ್ ಪೇಪರ್ ತಗೊಂಡು ಒಂದು 10 ನಿಮಿಷ ಸಾಕು. ಈಗ ಫ್ರಿಡ್ಜ್ ಇಂದ ನಾವು ತೆಗ್ದಿದ್ದೇವೆ, ಸೆಟ್ ಆಗಿದೆ. ಒಂದು 10 ನಿಮಿಷ ಇಟ್ಟಿದ್ವಿ ನಾವು. ಈಗ ಇದನ್ನ ಸ್ವಲ್ಪ ಮಿದ್ದಿಸ್ಬೇಕು ಈ ರೀತಿ. ಹಾಗೂ ಇದನ್ನ ಲಟ್ಟಿಸ್ಕೋಬೇಕು. ಸ್ವಲ್ಪ ಮೈದಾ ಸೇರಿಸಿ ಲಟ್ಟಿಸ್ಕೋಬೇಕು. ನಾನಿಲ್ಲಿ ಡಸ್ಟಿಂಗ್ಗೋಸ್ಕರ ಮೈದಾ ಹರಡ್ತಾ ಇದ್ದೇನೆ. ಹಾಗೂ ಈ ಹಿಟ್ಟು ಇಟ್ಟು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡೋಣಂತೆ. ನಂತರ ಲಟ್ಟಣಿಗೆಗೆ ಗ್ರೀಸ್ ಮಾಡಿ ಈ ರೀತಿ ನಿಧಾನವಾಗಿ ಈ ರೀತಿ ನಮಗೆ ಎಷ್ಟು ದಪ್ಪ ಅಗಲ ಬೇಕು ಆ ರೀತಿ ಮಾಡಿ, ನಾವು ಯಾವ್ದಾದ್ರು ಬಿಸ್ಕೆಟ್ ಕಟರ್ ಅಥವಾ ನಿಮ್ಮ ಮನೇಲಿ ಯಾವುದು ನಿಮಗೆ ಅವಶ್ಯಕತೆ ಇದೆ, ಯಾವ್ದಾದ್ರು ಒಂದು ಯಾವುದೋ ನಿಮ್ಮ ಅಳತೆ ತಕ್ಕಾದಂತ ಒಂದು ಮುಚ್ಚಳದಿಂದ ಸಹ ಕಟ್ ಮಾಡಬಹುದು, ಕಟ್ಟರ್ ಇಲ್ಲ ಅಂದ್ರೆ. ಇದು ಹೊಡ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ರಾಗಿ ಹಿಟ್ಟಾಗಿರೋದ್ರಿಂದ ಈ ರೀತಿ ಆಗುತ್ತೆ. ಒಂದೇ ಈವನ್ ಆಗಿ ಎಲ್ಲ ಕಡೆ ಈ ರೀತಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಮ್ಗೆ ಎಷ್ಟು ದಪ್ಪ ಬೇಕು ಆ ರೀತಿ ಲಟ್ಟಿಸ್ಕೊಂಡು ಒಂದು ಕ್ಯಾಪ್ ಸಹಾಯದಿಂದ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೇನೆ. ಈ ರೀತಿ ಎಲ್ಲ ಕಡೆನೂ ಎಷ್ಟು ಆಗುತ್ತೆ ಅಷ್ಟು ಈ ರೀತಿ ಕಟ್ ಮಾಡ್ಕೊಳ್ಳೋಣಂತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನ ನೈಫ್ ಸಹಾಯದಿಂದ ಅಥವಾ ಕೈಯಲ್ಲೇ ಸಹ ಬರುತ್ತೆ. ಈ ರೀತಿ ನಾನು ಇಲ್ಲಿ ಒಂದು ಗ್ರೀಸ್ ಮಾಡ್ಕೊಂಡಿರೋ ತಟ್ಟೆಗೆ ಇಡ್ತಾ ಇದ್ದೇನೆ. ಎಲ್ಲವನ್ನು ಈ ರೀತಿ ತಗೊಳ್ಳೋಣಂತೆ. ನೋಡಿ, ಈ ರೀತಿ ಇದನ್ನೆಲ್ಲ ಗ್ರೀಸ್ ಮಾಡ್ಕೊಂಡಿರೋ ತಟ್ಟೆಗೆಲ್ಲ ನಾನು ಜೋಡಿಸಿಟ್ಕೊಂಡಿದ್ದೇನೆ. ಇದನ್ನ ಪ್ರೀ ಹೀಟ್ ಮಾಡ್ಕೊಂಡಿರೋ ಕುಕ್ಕರ್ ಅಲ್ಲಿ ಇಟ್ಬರೋಣ ಬನ್ನಿ. ಹೀಗೆ ನಾನು ಇಟ್ಟಿದ್ದೇನೆ. ಇದನ್ನ ಕ್ಲೋಸ್ ಮಾಡೋಣ. ಒಂದು 1/4 ಗಂಟೆ ಇದು ಬೇಕಾಗ್ಲಿ. ಕಡಿಮೆ ಉರಿಯಲ್ಲೇ ಇರ್ಬೇಕಿದು. ಈಗ 15ರಿಂದ 20 ನಿಮಿಷ ನಾನು ಕುಕ್ಕರ್ ನಲ್ಲಿ ರಾಗಿ ಬಿಸ್ಕೆಟ್ ಬೇಯಕ್ಕೆ ಇಟ್ಟಿದ್ದೆ. ನೋಡೋಣ ಬನ್ನಿ. ನೋಡಿ, ಬೆಂದಿದೆ ಬಿಸ್ಕೆಟ್. ಇವಾಗ ಒಂದು ಚಾಕುವಿಂದ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಹೀಗಿತ್ತು ಚಾಕು. ತುಂಬಾ ಯಾವುದು ಏನು ಅಂಟ್ಕೊಂಡಿಲ್ಲ ಇಟ್ಟು. ಈಗ ಬೆಂದಿದೆ ಅಂತ ಅರ್ಥ. ಈಗ ಇದನ್ನ ಡಿಶ್ ಔಟ್ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ರಾಗಿ ಬಿಸ್ಕೆಟ್ ಸುಲಭವಾಗಿ ಮನೆಯಲ್ಲೇ ಈ ರೀತಿ ತಯಾರಿಸಬಹುದು. ನೀವು ಇದೇ ರೀತಿ ಮನೆಯಲ್ಲೇ ಮಾಡ್ಕೊಂಡ್ಸೋದು ಹೇಗಿತ್ತು ಅಂತ ತಿಳಿಸ್ತಿರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ವ್ಯೂವರ್ಸ್ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ.